ಕಣ್ಣು ಮುಚ್ಚಿ ಒಂದು ಕ್ಷಣ ಕಲ್ಪನೆ ಮಾಡಿಕೊಳ್ಳಿ. ಸುತ್ತಲೂ ದಟ್ಟವಾದ ಕತ್ತಲೆ, ಹೆಜ್ಜೆ ಹೆಜ್ಜೆಗೂ ಕ್ರೌರ್ಯ, ಹೆಣ್ಣು ಮಕ್ಕಳ ಆಕ್ರಂದನ, ದೇವಸ್ಥಾನಗಳ ನಾಶ. ಇಡೀ ದೇಶವನ್ನು ದೆಹಲಿಯ ಮೊಘಲರು ಮತ್ತು ಸುಲ್ತಾನರು ತಮ್ಮ ಕಾಲಡಿಯಲ್ಲಿ ಹಾಕಿ ಹೊಸಕಿ ಹಾಕ್ತಿದ್ದಾರೆ. ಯಾರಿಗೂ ಧ್ವನಿ ಎತ್ತೋ ಧೈರ್ಯವಿಲ್ಲ. ಪ್ರತಿಭಟಿಸಿದರೆ ತಲೆ ಉರುಳುತ್ತೆ. ಸ್ವಾಭಿಮಾನ ಅನ್ನೋದು ಮಣ್ಣಾಗಿ ಹೋಗಿದೆ. ಇಂತಹ ನರಕದ ಪರಿಸ್ಥಿತಿಯಲ್ಲಿ ಇತಿಹಾಸದ ಕಡುಗತ್ತಲನ್ನು ಸೀಳಿಕೊಂಡು ಒಂದು ಸಿಡಿಲು ರಣರಂಗಕ್ಕೆ ಜಿಗಿಯಿತು. ಆ ಸಿಡಿಲಿನ ಹೆಸರೇ ಛತ್ರಪತಿ ಶಿವಾಜಿ ಮಹಾರಾಜ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶ್ರೀಧರ್. ಛತ್ರಪತಿ ಶಿವಾಜಿ ದಿ ಅಲ್ಟಿಮೇಟ್ ರಣರಂಗ ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಾನು 400 ವರ್ಷಗಳ ಹಿಂದೆ ನಡೆದ ಜಗತ್ತಿನ ಅತ್ಯಂತ ಡೇಂಜರಸ್, ಮೈ ನಡುಗಿಸುವ ಆ ರಿಯಲ್ ಲೈಫ್ ಆಕ್ಷನ್ ಥ್ರಿಲ್ಲರ್ ಕಥೆಯೊಳಗೆ ನಿಮ್ಮನ್ನು ನೇರವಾಗಿ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಒಂದು ಹದ್ದಿನ ಮರಿ ಆಕಾಶವನ್ನಾಳಬೇಕಾದರೆ ಅದಕ್ಕೆ ತಾಯಿ ಹದ್ದು ಚಿಕ್ಕ ವಯಸ್ಸಿನಲ್ಲೇ ರೆಕ್ಕೆ ಬಿಚ್ಚಿ ಹಾರೋದನ್ನ ಕಲಿಸಬೇಕು. ಹಾಗೆ ಇಡೀ ಹಿಂದೂಸ್ತಾನವನ್ನೇ ನಡುಗಿಸಿದ ಜಗತ್ ಪ್ರಸಿದ್ಧ ನಾಯಕ ಚಿಕ್ಕ ವಯಸ್ಸಿನಲ್ಲಿ ಹೇಗಿದ್ದ ಗೊತ್ತಾ? ಅವರ ರಕ್ತದಲ್ಲಿ ಸ್ವಾಭಿಮಾನದ ಕಿಡಿ ಬಿದ್ದಿದ್ದು ಹೇಗೆ? ಬನ್ನಿ, ಇವತ್ತು ಆ ಸಿಂಹದ ಮರಿಯ ಬಾಲ್ಯದ ರೋಚಕ ಕಥೆಯನ್ನು ಹೇಳ್ತೀನಿ. ಪುಣೆಯ ಹತ್ತಿರವಿರುವ ಶಿವನೇರಿ ಕೋಟೆ. ಸುತ್ತಲೂ ಶತ್ರುಗಳ ಕಣ್ಣು, ಎಲ್ಲಿ ನೋಡಿದರೂ ಯುದ್ಧದ ಭೀತಿ. ಅಂತಹ ಪ್ರಕ್ಷುಬ್ಧ ವಾತಾವರಣದಲ್ಲಿ ವೀರಮಾತೆ ಜೀಜಾಬಾಯಿ ಅವರ ಒಡಲಲ್ಲಿ ಒಂದು ಮಗು ಜನ್ಮ ತಾಳಿತು. ಯೋಚನೆ ಮಾಡಿ ಮಿತ್ರರೇ, ಇವತ್ತು ನಾವು ಮಕ್ಕಳಿಗೆ ಮೊಬೈಲ್ ಕೊಟ್ಟು ಕಾರ್ಟೂನ್ ತೋರಿಸ್ತೀವಿ. ಆದರೆ ಅಂದು ಜೀಜಾಬಾಯಿ ತಾಯಿ ಪುಟ್ಟ ಶಿವಾಜಿಯನ್ನು ಮಡಿಲಲ್ಲಿ ಕುಳ್ಳಿರಿಸಿಕೊಂಡು ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳ್ತಾ ಇದ್ದರು. ರಾಮನು ರಾವಣನನ್ನು ಹೇಗೆ ಸಂಹರಿಸಿದ, ಕೃಷ್ಣನು ಕಂಸನನ್ನು ಹೇಗೆ ಮುಗಿಸಿದ ಅಂತ ವಿವರಿಸುತ್ತಾ, ಶಿವಬಾ, ನೀನೂ ಕೂಡ ಇವರ ಹಾಗೆ ಧರ್ಮವನ್ನು ರಕ್ಷಿಸಬೇಕು ಎಂದು ಪುಟ್ಟ ಮಗುವಿನ ಮನಸ್ಸಿನಲ್ಲೇ ಕ್ರಾಂತಿಯ ಬೀಜವನ್ನು ಬಿತ್ತಿದರು. ಅದರ ಜೊತೆಗೆ ರಾಜಗುರು ದಾದಾಜಿ ಕೊಂಡದೇವ ಅವರು ರಾಜಕೀಯ, ಆಡಳಿತ ಮತ್ತು ಕತ್ತಿ ವರಸೆ, ಕುದುರೆ ಸವಾರಿ, ಬಿಲ್ಲುಗಾರಿಕೆಯಂತಹ ಸಮರ ಕಲೆಗಳನ್ನು ಅತಿ ಚಿಕ್ಕ ವಯಸ್ಸಿನಲ್ಲೇ ಶಿವಾಜಿಗೆ ಧಾರೆ ಎರೆದರು. ಸ್ನೇಹಿತರೆ, ಶಿವಾಜಿ ಮಹಾರಾಜರು ಬೆಳೆದಿದ್ದು ರಾಜಕುಮಾರರ ತರಹ ಐಷಾರಾಮಿ ಅರಮನೆಯಲ್ಲ. ಅವರು ಸಹ್ಯಾದ್ರಿ ಪರ್ವತಗಳ ಮಡಿಲಲ್ಲಿ, ಅಲ್ಲಿನ ಕಾಡಿನ ದಾರಿಗಳಲ್ಲಿ ಓಡಾಡುತ್ತಾ ಬೆಳೆದರು. ಅವರು ಸ್ನೇಹ ಮಾಡಿದ್ದು ಯಾರ ಜೊತೆ ಗೊತ್ತಾ? ಅಲ್ಲಿನ ಕಡುಬಡವ ಕಷ್ಟ ಜೀವಿಗಳಾದ ಮಾವಳಿ ಜನರ ಮಕ್ಕಳ ಜೊತೆ. ಪುಟ್ಟ ಶಿವಾಜಿಯಲ್ಲಿ ಆಟ ಆಡುತ್ತಾ ಕಾಡಿನ ರಹಸ್ಯ ದಾರಿಗಳನ್ನು ಅನ್ವೇಷಣೆ ಮಾಡ್ತಾ ಇದ್ದರು. ಯಾವ ಗುಹೆ ಎಲ್ಲಿಗೆ ಹೋಗುತ್ತೆ, ಯಾವ ಬೆಟ್ಟ ಹತ್ತೋದು ಹೇಗೆ ಅಂತ ಇಡೀ ಸಹ್ಯಾದ್ರಿ ಪರ್ವತದ ಭೂಗೋಳವನ್ನು ತಮ್ಮ ಕೈ ರೇಖೆಗಳಂತೆ ಕರಗತ ಮಾಡಿಕೊಂಡರು. ತಮಗೆ ಅರಿವಿಲ್ಲದಂತೆಯೇ ಅವರು ಭವಿಷ್ಯದ ಗೆರಿಲ್ಲಾ ಯುದ್ಧ ತರಬೇತಿ ಪಡಿತಾ ಇದ್ದರು. ಈಗ ಬರೋಣ ಈ ಬಾಲ್ಯದ ಕಥೆಯ ಅಲ್ಟಿಮೇಟ್ ಟ್ವಿಸ್ಟ್ಗೆ. ವರ್ಷ 1645. ಶಿವಾಜಿ ಮಹಾರಾಜರಿಗೆ ಕೇವಲ 15 ವರ್ಷ ತುಂಬಿ 16ನೇ ವಯಸ್ಸಿಗೆ ಕಾಲಿಡ್ತಾ ಇದ್ದರು. ತಮ್ಮ ಆಯ್ದ ಮಾವಳಿ ಗೆಳೆಯರೊಂದಿಗೆ ಪುಣೆಯ ಹತ್ತಿರವಿರುವ ರಾಯರೇಶ್ವರ ದೇವಸ್ಥಾನದ ಗರ್ಭಗುಡಿಗೆ ನುಗ್ಗಿದರು. ಅಲ್ಲಿ ಶಿವಲಿಂಗದ ಮುಂದೆ ನಿಂತು ತನ್ನದೇ ಕೈ ಬೆರಳನ್ನು ಕತ್ತರಿಸಿ ಹರಿದು ಬಂದ ರಕ್ತದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರು. ಅಲ್ಲಿ ಅವರು ಮಾಡಿದ ಆ ಶಪಥ ಇಡೀ ದೇಶದ ಹಣೆಬರಹವನ್ನೇ ಬದಲಾಯಿಸಿತು. ಆ ಶಪಥವೇ ಹಿಂದೂ ಸಾಮ್ರಾಜ್ಯದ ಸ್ಥಾಪನೆ. ಇನ್ನು ಮುಂದೆ ನಾವು ಯಾರದೇ ಗುಲಾಮರಲ್ಲ, ಇದು ನಮ್ಮ ಭೂಮಿ, ಇಲ್ಲಿ ನಮ್ಮದೇ ಆಡಳಿತ ಇರಬೇಕು ಅಂತ ಆ ಪುಟ್ಟ ವಯಸ್ಸಿನಲ್ಲೇ ರಣಕಹಳೆ ಊದಿದರು. ಅಲ್ಲಿಂದ ಶುರುವಾಗಿದ್ದೆ ಸ್ವತಂತ್ರ ಭಾರತದ ಅತೀ ದೊಡ್ಡ ರೆವಲ್ಯೂಷನ್. ಸಾವಿನ ದಾಳಿಗಳು ಮತ್ತು ಸಿಂಹದ ಪ್ರತ್ಯುತ್ತರ. ಅಫ್ಜಲ್ ಖಾನನ ಕಪಟ ಆಲಿಂಗನ. 7.5 ಅಡಿ ಎತ್ತರದ ದೈತ್ಯ 10,000 ಸೈನ್ಯದೊಂದಿಗೆ ಮಹಾರಾಜರನ್ನು ಮುಗಿಸಲು ಬಂದಿದ್ದ. ಪ್ರತಾಪಗಢದ ಕೋಟೆಯ ಕೆಳಗೆ ಒಂದು ಸಣ್ಣ ಶಾಮಿಯಾನದಲ್ಲಿ ಇಬ್ಬರದು ಭೇಟಿ ನಿಗದಿಯಾಯಿತು.
ಷರತ್ತಿನ ಪ್ರಕಾರ ಇಬ್ಬರ ಕೈಯಲ್ಲಿ ಆಯುಧ ಇರಬಾರದಿತ್ತು. ಮುಖಾಮುಖಿ ಭೇಟಿಯಾದಾಗ ಅಫ್ಜಲ್ ಖಾನ್ ಮಹಾರಾಜರನ್ನು ಆಲಿಂಗನ ಮಾಡಿಕೊಳ್ಳುವ ನೆಪದಲ್ಲಿ ತನ್ನ ಬಲಿಷ್ಠ ತೋಳುಗಳಿಂದ ಬಿಗಿದಪ್ಪಿ ಸಡನ್ ಆಗಿ ತನ್ನ ಸೊಂಟದಲ್ಲಿದ್ದ ಕಠಾರಿಯನ್ನು ತೆಗೆದು ಮಹಾರಾಜರ ಬೆನ್ನಿಗೆ ಜೋರಾಗಿ ಇರಿದ. ಖಾನ್ ಅಟ್ಟಹಾಸದಿಂದ ನಕ್ಕ. ಆದರೆ ಮರುಕ್ಷಣವೇ ಆತನ ನಗು ಚಿರಾಟವಾಗಿ ಬದಲಾಯಿತು. ಯಾಕಂದರೆ ಮಹಾರಾಜರು ಮುಂಚಿತವಾಗಿಯೇ ಶರ್ಟ್ ಒಳಗಡೆ ಕಬ್ಬಿಣದ ಕವಚ ಧರಿಸಿದ್ದರು. ಖಾನ್ ದಾಳಿ ಮಾಡುತ್ತಿದ್ದಂತೆ ಮಹಾರಾಜರು ತಡ ಮಾಡದೆ ತಮ್ಮ ಕೈಯಲ್ಲಿದ್ದ ಹುಲಿ ಉಗುರು ಅನ್ನು ಆ ದೈತ್ಯನ ಹೊಟ್ಟೆಗೆ ಜೋರಾಗಿ ಇಳಿಸಿ ಒಂದೇ ಎಳೆತಕ್ಕೆ ಆತನ ಕರುಳನ್ನೇ ಹೊರಗೆ ಎಳೆದರು. ಮೊದಲ ದಾಳಿಯಲ್ಲೇ ಶತ್ರುವಿನ ಸರ್ವನಾಶವಾಗಿತ್ತು. ಸ್ವಂತ ಅರಮನೆಯಲ್ಲೇ ಶಾಯಿಸ್ತಾ ಖಾನನ ಅಟ್ಯಾಕ್. ಮೊಘಲ್ ಬಾದಶಾ ಔರಂಗಜೇಬನ ಸೋದರ ಮಾವ ಶಾಯಿಸ್ತಾ ಖಾನ್ ಮಾಡಿದ ದಾಳಿ. ಲಕ್ಷಾಂತರ ಸೈನ್ಯದೊಂದಿಗೆ ಬಂದ ಆತ ಪುಣೆಯಲ್ಲಿದ್ದ ಮಹಾರಾಜರ ಸ್ವಂತ ಅರಮನೆ ಲಾಲ್ ಮಹಲ್ ಅನ್ನು ಆಕ್ರಮಿಸಿಕೊಂಡು ಬೀಡು ಬಿಟ್ಟಿದ್ದ. ಶಿವಾಜಿಯನ್ನು ಮುಗಿಸದೆ ನಾನು ವಾಪಸ್ ಹೋಗಲ್ಲ ಅಂತ ಶಪಥ ಮಾಡಿದ್ದ. ಆದರೆ ಮಹಾರಾಜರು ಕಾಯ್ತಾ ಇದ್ದರು. ಏಪ್ರಿಲ್ 5ರ ಆ ಕಗ್ಗತ್ತಲ ರಾತ್ರಿ ಮಹಾರಾಜರು ಕೇವಲ 400 ಮಾವಳಿ ವೀರರೊಂದಿಗೆ ಛದ್ಮವೇಷದಲ್ಲಿ ಮದುವೆಯ ಮೆರವಣಿಗೆಯ ನೆಪದಲ್ಲಿ ತನ್ನದೇ ಅರಮನೆಯೊಳಗೆ ನುಗ್ಗಿದರು. ಶತ್ರುಗಳು ನಿದ್ರಿಸುತ್ತಿದ್ದಾಗ ಸದ್ದಿಲ್ಲದೆ ಶಾಯಿಸ್ತಾ ಖಾನನ ಬೆಡ್ರೂಮಿಗೆ ಎಂಟ್ರಿ ಕೊಟ್ಟರು. ಬೆದರಿ ಹೋದ ಖಾನ್ ಕಿಟಕಿಯಿಂದ ಜಿಗಿದು ಪ್ರಾಣ ಉಳಿಸಿಕೊಳ್ಳುವಾಗ ಮಹಾರಾಜರು ಬೀಸಿದ ಕತ್ತಿ ಆತನ 3 ಬೆರಳುಗಳನ್ನು ಕತ್ತರಿಸಿತು. ಇವೆಲ್ಲದಕ್ಕಿಂತ ಡೇಂಜರಸ್ ದಾಳಿ ನಡೆದಿದ್ದು ಆಗ್ರಾದಲ್ಲಿ. ಔರಂಗಜೇಬ ಕಪಟ ನಾಟಕವಾಡಿ ಶಿವಾಜಿ ಮಹಾರಾಜರನ್ನು ಆಗ್ರಾದ ಕೋಟೆಯಲ್ಲಿ ಗೃಹ ಬಂಧನದಲ್ಲಿಟ್ಟಿದ್ದ. ಸುತ್ತಲೂ ತೋಪುಗಳು, ಸಾವಿರಾರು ಸೈನಿಕರ ಕಾವಲು. ಮಹಾರಾಜರನ್ನು ಜೀವಂತವಾಗಿ ವಾಪಸ್ ಕಳಿಸಬಾರದು, ಜೈಲಿನಲ್ಲೇ ಕೊಲ್ಲಬೇಕು ಎಂದು ಔರಂಗಜೇಬ ತೀರ್ಮಾನಿಸಿದ್ದ. ಆದರೆ ಸಿಂಹವನ್ನು ಪಂಜರದಲ್ಲಿ ಇಡೋಕೆ ಆ ಮೊಘಲನಿಗೆ ಸಾಧ್ಯವಾಗಲಿಲ್ಲ. ಮಹಾರಾಜರು ಅನಾರೋಗ್ಯದ ನಾಟಕವಾಡಿ ಸಾಧು ಸಂತರಿಗೆ ಹಂಚಲು ದೊಡ್ಡ ದೊಡ್ಡ ಹಣ್ಣಿನ ಬುಟ್ಟಿಗಳನ್ನು ತರಿಸಿದರು. ಕೊನೆಗೆ ಕಾವಲುಗಾರರ ಕಣ್ಣಿಗೆ ಮಣ್ಣೆರಚಿ ಅದೇ ಹಣ್ಣಿನ ಬುಟ್ಟಿಗಳ ಒಳಗೆ ಕುಳಿತು ಆಗ್ರಾದ ಜೈಲಿನಿಂದಲೇ ಗಾಯಬ್ಬಾದರು. ದಾಳಿ ಮಾಡಿ ಬಂದ ಮೊಘಲ್ ಬಾದಶಾ ಔರಂಗಜೇಬ ತಲೆ ಚಚ್ಚಿಕೊಳ್ಳುವಂತೆ ಮಾಡಿದರು. ಗೆಳೆಯರೇ, ಯೋಚನೆ ಮಾಡಿ, ಶತ್ರುಗಳು ಎಂತಹ ದೊಡ್ಡ ದಾಳಿ ಮಾಡಲಿ, ಎಂತಹದ್ದೇ ಸ್ಕೆಚ್ ಹಾಕಲಿ, ಶಿವಾಜಿ ಮಹಾರಾಜರು ಪ್ರತಿ ಬಾರಿಯೂ ತಮ್ಮ ಅಪ್ರತಿಮ ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ಶತ್ರುಗಳ ತಲೆಯನ್ನು ಉರುಳಿಸಿ ವಿಜಯಶಾಲಿಯಾದರು. ಮತ್ತೊಂದು ರೋಚಕ ಎಪಿಸೋಡ್ನೊಂದಿಗೆ ನಾನು ನಿಮ್ಮ ಶ್ರೀಧರ್ ಮತ್ತೆ ಸಿಗ್ತೇನೆ.